ಸ್ಟಾರ್ಟಿಂಗು ನಮಗೆ 30 ಡೇಸ್ ಪೇಮೆಂಟ್ ಅಂತ ಅಗ್ರಿಮೆಂಟ್ ಏನಾಗಿತ್ತು. ಸ್ಟಾರ್ಟಿಂಗಲ್ಲಿ ಆಗಸ್ಟಲ್ಲಿ ನಮಗೆ ಪೇಮೆಂಟ್ ಆಗಬೇಕಾಯಿತು. ಜುಲೈಯಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಆದರೆ ನಮಗೆ ಅವ್ರಿಗೆ ಫಿನಾನ್ಸ್ ಏನೋ ಇಶ್ಯೂಸ್ ಆಯಿತು ಅಂತ ಅಂದ್ಬಿಟ್ಟು ನಾವು ಎಲ್ಲ ಕಷ್ಟ ಅರ್ಥ ಮಾಡಿಕೊಂಡು ಸರಿ ಆಯಿತು. ಟೆಲಿಕಾಸ್ಟ್ ಕೂಡ ಆಗಸ್ಟ್ಗೆ ಆಗಬೇಕಾಗಿದ್ದು ಸೆಪ್ಟೆಂಬರಿಗೆ ಆಯಿತು. ಸೊ ನಮ್ದು ಫಸ್ಟ್ ಟೆಲಿಕಾಸ್ಟ್ ಬಂದು ಸೆಪ್ಟೆಂಬರ್ 15, 2025 ಆಯಿತು. ಸೊ ನಮಗೆ ಜುಲೈಯಲ್ಲಿ ವರ್ಕ್ ಮಾಡಿದ ಪೇಮೆಂಟ್ ಎಲ್ಲ ಸೆಪ್ಟೆಂಬರಿಂದ ರಿಲೀಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ನಮಗೆ 1 ಮಂತ್ ಬಫರ್ ಆಯಿತು. ಅಲ್ಲಿ 2 ಮಂತ್ಸಿಂದ ಲೈಕ್ 60 ಡೇಸ್ ಸೈಕಲ್ ಆಯಿತು. ಸರಿ ಅಂತ ನಾವು ಅಡ್ಜಸ್ಟ್ ಆಗಿಬಿಟ್ಟು ಸೆಪ್ಟೆಂಬರಿಂದ ಕರೆಕ್ಟ್ ಪೇಮೆಂಟ್ ಆಗ್ತಿದೆಯಲ್ಲ ಅಂತ ನಾವು ತಡ್ಕೊಂಡಿದ್ವಿ. ಬಟ್ ಇವ್ರದ್ದು ಸಡನ್ ಆಗಿ ಏನೋ ಇಶ್ಯೂ ಇಂದ ಈ ಪ್ರೊಡಕ್ಷನ್ ಹೌಸ್ನ ಕಿತ್ಬಿಟ್ಟು ಹೊಸ ಪ್ರೊಡಕ್ಷನ್ ಹೌಸ್ನ ತಂದಿದ್ದಾರೆ. ದ ರೀಸನ್ ಈಸ್ ಅನ್ನೋನ್ ಫಾರ್ ಮಿ. ಯಾರೂ ಡಿಸ್ಕ್ಲೋಸ್ ಮಾಡಿಲ್ಲ ಆ ರೀಸನ್ನ, ಏನಕ್ಕೆ ಇವ್ರದ್ದನ್ನ ಚೇಂಜ್ ಮಾಡಿದ್ರು ಪ್ರೊಡಕ್ಷನ್ ಹೌಸ್ ಅಂತ. ನಮ್ಗೆ ಅವಾಗೂ ಬೇಜಾರಾಗಿತ್ತು ಯಾಕೆ ಚೇಂಜ್ ಮಾಡಿದ್ರು ಅಂತ. ನನಗೆ ಲಾಸ್ಟ್ ಪೇಮೆಂಟ್ ಆಗಿರೋದು ಜನವರಿ 25, ಅಂದರೆ ನನಗೆ ನವೆಂಬರ್ದು ಮಂತ್ದೇನು ಪೇಮೆಂಟ್ ಇದೆ ಅದು ಜನವರಿ 25 ಆಗಿದೆ. ಅದಾದ್ಮೇಲಿಂದ ಇವರು ಫೆಬ್ರವರಿ 25 ನೆಕ್ಸ್ಟ್ ಸೈಕಲ್ ಇತ್ತಲ್ಲ, ದೇ ವರ್ ಸಪೋಸ್ ಟು ಪೇ ಮಿ ಡಿಸೆಂಬರ್ ಮಂತ್ದು ಪೇಮೆಂಟು. ಆದರೆ ಅವಾಗ ಅವರಿಗೆ ಮ್ಯಾರೇಜ್ ಸೀಕ್ವೆನ್ಸ್ ನಡೀತು, ನಮಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಯಿತು, ನಮಗೆ ಕೊಡೋಕ್ಕಾಗ್ತಿಲ್ಲ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು 15 ಡೇಸ್ ಎಕ್ಸ್ಟೆಂಡ್ ಮಾಡಿಕೊಂಡ್ರು. ದಟ್ ಈಸ್ ಮಾರ್ಚ್ 10ಗೆ ಪೇ ಮಾಡ್ತೀನಿ ಅಂತ ಒಪ್ಕೊಂಡ್ರು. ನಾವು ಎಲ್ಲ ಸ್ವಲ್ಪ ಕಷ್ಟ ಇತ್ತು ನಮಗೂ, ಕಮಿಟ್ಮೆಂಟ್ಸ್ ಎಲ್ಲ ಇಟ್ ಇಸ್ ಹ್ಯಾಂಗಿಂಗ್ ಆನ್ ಅವರ್ ನೆಕ್ಸ್ಟ್. ಅಂದ್ರೂ ನಾವು ಅರ್ಥ ಮಾಡಿಕೊಂಡು ಅವರ್ ಪ್ರೊಡಕ್ಷನ್ ಹೌಸ್ ಅವರ್ ಪ್ರಾಜೆಕ್ಟ್ ನಮ್ದು ಅಂತ ನಾವು ಅಡ್ಜಸ್ಟ್ ಮಾಡ್ಕೊಂಡು ದುಡಿದ್ವಿ. ಆಮೇಲೆ ಮಾರ್ಚ್ 10ಗೆ ಏನು ಪೇಮೆಂಟ್ ಮಾಡಬೇಕಾಗಿತ್ತು ಅವ್ರು ಅದಕ್ಕೆ ಮಾಡಲಿಲ್ಲ. ಆ್ಯಕ್ಚುಲಿ ಮಾರ್ಚ್ 7ಗೆ ಬಂದ್ಬಿಟ್ಟು ನಮ್ಮ ಜೊತೆ ಒಂದು ಫೈನಲ್ ಮೀಟಿಂಗ್ ಆಗುತ್ತೆ. ನಮ್ಮದು ಇವತ್ತೇ ಲಾಸ್ಟ್ ಡೇ, ಈ ಸ್ಕೆಡ್ಯೂಲ್ದು ಲಾಸ್ಟ್ ಡೇನೂ ಅವತ್ತೆ, ಅವ್ರದ್ದು ಹ್ಯಾಂಡ್ ಓವರ್ ಇಲ್ಲಿ ಇದ್ದಿದ್ದು ಲಾಸ್ಟ್ ಡೇನೂ ಅವತ್ತೆ. ಮಾರ್ಚ್ 7 ತನಕ ಏನೇನು ಪೇಮೆಂಟ್ ಆ್ಯಂಡ್ TDS ಇದೆಯೋ ಅದನ್ನೆಲ್ಲ ನಾವು ಕೋರ್ಮಂಗ್ಲ ಟಾಕೀಸ್ ಕಡೆಯಿಂದ ಫುಲ್ಫಿಲ್ ಮಾಡಿಕೊಡ್ತೀವಿ, ನೀವು ಯಾವುದೂ ಚಿಂತೆ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಮಾರ್ಚ್ 10 ಏನು ಮಾಡ್ತೀನಿ ಅಂದಿದ್ರು, ಅವತ್ತು ಮಾಡಲಿಲ್ಲ. ನಾವೆಲ್ಲರೂ ಮೆಸೇಜಸ್ ಮಾಡಿದ್ವಿ, ಕಾಲ್ಸ್ ಮಾಡಿದ್ವಿ, ರೆಸ್ಪಾನ್ಸ್ ಇಲ್ಲ. ಒಂದೇ ಒಂದು ಮೆಸೇಜ್ ಬಿಟ್ಬಿಟ್ರು, ಪೇಮೆಂಟ್ಸ್ ವಿಲ್ ಮೇ ಓನ್ಲಿ ಆನ್ 25 ಅಂತ ಅಂದರು. ಅವತ್ತೂ ಆಗಲಿಲ್ಲ. ಚಾನಲ್ ಎಲ್ಲ ಬಂತು, ನಮಗೆ ಹೆಲ್ಪ್ ಮಾಡಿಬಿಟ್ಟು ಡಿಸೆಂಬರ್ ಪೇಮೆಂಟ್ ಒಂದು ಮಾರ್ಚ್ 18ಗೆ ಮಾಡಿಸಿದ್ರು. ಅದಾದಮೇಲೆ ನಮಗೆ ಪ್ರಾಮಿಸ್ ಡೇಟ್ಸ್ ಹೆಂಗಿತ್ತು ಅಂದರೆ ಏಪ್ರಿಲ್ 2ನೇ ತಾರೀಕಿಗೆ ಜಾನ್ವರಿದು ಮಾಡ್ತೀವಿ, ಏಪ್ರಿಲ್ 7ನೇ ತಾರೀಕಿನಿಂದ 10ನೇ ತಾರೀಕು ಫೆಬ್ರವರಿದು ಮಾಡ್ತೀವಿ, ಏಪ್ರಿಲ್ ಎಂಡ್ ಅಷ್ಟೊತ್ತಿಗೆ ನಿಮಗೆ ಮಾರ್ಚ್ ಏನೇನು ಪೆಂಡಿಂಗ್ ಇದೆಯೋ ಮಾಡ್ತೀವಿ ಅಂತ ಹೇಳಿದ್ರು. ಲಿಟ್ರಲಿ 3 ಮಂತ್ಸ್ ಪೇಮೆಂಟ್. ನಂದು ಹೇಳಬೇಕು ಅಂದರೆ ನನಗೆ ಡಿಸೆಂಬರ್ ದಿನ 2 ಡೇಸ್ ಡಿಫ್ರೆನ್ಷಿಯಲ್ ಅಮೌಂಟ್ ಬರಬೇಕು. ಸೊ ನನಗೆ ಡಿಸೆಂಬರ್ದು ಕಂಪ್ಲೀಟ್ ಆಗಿ ಪೇಮೆಂಟ್ ಆಗಿಲ್ಲ, ಪಾರ್ಷಿಯಲ್ ಪೇಮೆಂಟ್ ಆಗಿದೆ ಅಂತಾನೆ ನಾನು ಹೇಳ್ತೀನಿ. ಸೊ ನಾನು 12 ಡೇಸ್ ವರ್ಕ್ ಮಾಡಿದ್ದೀನಿ, ನನಗೆ 10 ಡೇಸ್ ಪೇಮೆಂಟ್ ಆಗಿದೆ. 2 ಡೇಸ್ದು ನಾನು ಫಾಲೋ ಅಪ್ ಮಾಡ್ತಾನೆ ಇದ್ದೀನಿ, ಯಾರೂ ರೆಸ್ಪಾಂಡ್ ಮಾಡ್ತಿಲ್ಲ. ಆಡಿಟರ್ ಆಫೀಸಿಂದನೂ ಯಾರೂ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ, ಇಲ್ಲೂ ಮ್ಯಾನೇಜರಿಗೆ ಕೇಳಿದ್ರೆ ಯಾರು ಫೋನ್ ತೆಗಿತಿಲ್ಲ ಅಂತಾರೆ. ಈ ಥರ ಫೋನ್ ತೆಗಿತಿಲ್ಲ, ಕಾಂಟ್ಯಾಕ್ಟಿಗೆ ಸಿಗ್ತಿಲ್ಲ ಅಂದರೆ ಅವರ್ ಲಾಸ್ಟ್ ಆಪ್ಷನ್ ಇಸ್ ಫೇಸ್ ಟು ಫೇಸ್ ಮಾತಾಡೋದು ಅಂತ. ನಾವು ಅವ್ರು ಎಲ್ಲಿ ಸಿಗ್ತಾರೆ ಅಂತ ಗೊತ್ತಾಯಿತು. ಇನ್ನೊಂದು ನಡೀತಿದೆ ಅವ್ರು ಪ್ಯಾರಲಲ್ ಆಗಿ ಅದೇ ಚಾನಲ್ಗೆ ಇನ್ನೊಂದು ಸೀರಿಯಲ್ ನಡೀತಿದೆ, ಅಲ್ಲಿ ಅವ್ರು ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ವಿ ವೆಂಟ್ ದೇರ್ ಆ್ಯಂಡ್ ಪೊಲೈಟಾಗಿ ಕೇಳಿದ್ದೀವಿ. ಸ್ಟಾರ್ಟಿಂಗ್ 3/4 ಗಂಟೆ ಅವ್ರ ಹತ್ರ ಪೊಲೈಟ್ ಆಗೇನೆ, ಯಾಕೆ ಹಿಂಗೆ ಮಾಡ್ತಿದ್ದೀರಾ ಸರ್, 4 ತಿಂಗಳಿಂದ ನಮಗೆ ಕಷ್ಟ ಆಗ್ತಿದೆ, ಕಮಿಟ್ಮೆಂಟ್ಸ್ ಇದೆ, ಯಾವಾಗ ಕೊಡ್ತೀರಾ, ಆಪ್ಷನ್ ಕೊಟ್ವಿ, ನಮಗೆ ದುಡ್ಡಾದರೂ ಕೊಡಿ. ಅವ್ರಂದ್ರು ನಮ್ಮ ಹತ್ರ 10 ರೂಪಾಯಿ ಇಲ್ಲ ಇವಾಗ. ಸರಿ, ನಿಮ್ಮ ಕುತ್ತಿಗೆ ಮೇಲೆ ನಾವು ಕೂತಿಲ್ಲ, ದುಡ್ಡು ಕೊಡೋದು ನಿಮಗೆ ಪರವಾಗಿಲ್ಲ ಅಂದರೆ ನಮಗೆ ಪೋಸ್ಟ್ ಡೇಟೆಡ್ ಚೆಕ್ ಆದರೂ ಕೊಡಿ, ನಮಗೆ ಶ್ಯೂರಿಟಿ ಅನ್ನೋದಿರುತ್ತೆ, ನಾವು ದುಡ್ದಿದ್ದು ನಮಗೆ ಬರುತ್ತೆ ಅಂತ. ಅವ್ರು ಅದಕ್ಕೂ ರೆಡಿ ಇಲ್ಲ. ನೀವು ಚೆಕ್ ಬೌನ್ಸ್ ಕೇಸ್ ಹಾಕಿದ್ರೆ ಏನು ಮಾಡೋದು ಅಂತ. ಸರಿ ಆಯಿತು ಸರ್, ಅದು ಬೇಡ. ಚಾನಲ್ ಕಡೆಯಿಂದ ಮಾತಾಡ್ಸಿದ್ವಿ. ಚಾನಲ್ ವಾಸ್ ಎಕ್ಸ್ಪೆಕ್ಟಿಂಗ್ ಓನ್ಲಿ 1 ಮೇಲ್. ಜನವರಿ ಫೆಬ್ರವರಿ ಪೇಮೆಂಟು ಆರ್ಟಿಸ್ಟ್ ಮತ್ತು ಟೆಕ್ನಿಷಿಯನ್ಸ್ಗೆ ನೀವು ರಿಲೀಸ್ ಮಾಡ್ತೀರಾ ಅನ್ನೋ ಕನ್ಫರ್ಮೇಷನ್ ಮೇಲ್ನ ನೀವು ಚಾನಲ್ಗೆ ಕೊಟ್ಟರೆ ಚಾನಲ್ ಕಡೆಯಿಂದ ಹೋಲ್ಡ್ ಆಗಿರೋ ಪೇಮೆಂಟ್ನ ನಾವು ನಿಮ್ಮ ಪ್ರೊಡಕ್ಷನ್ ಹೌಸ್ಗೆ ಹಾಕಿಸ್ತೀವಿ ಅಂತ ಹೇಳಿದ್ರು. ಬಟ್ ದೇ ವರ್ ನಾಟ್ ರೆಡಿ ಟು ಗಿವ್ ದಟ್ ಮೇಲ್ ಆಲ್ಸೋ. ಅವ್ರು ಹೇಳ್ತಾರೆ ನಮ್ಮದು ಅವ್ರದ್ದು ಏನೋ ಬೇರೆ ಮಾತುಕತೆ ಇದೆ, ಯು ಡೋಂಟ್ ನೋ ಅಬೌಟ್ ದಟ್. ಸರಿ ಆಯಿತು, ಅದು ಇಲ್ಲ ಅಂದರೆ ಇವಾಗ ನಿಮ್ಮಿಬ್ಬರು ರಬ್ಬಿಂಗಲ್ಲಿ ನಾವು ಆರ್ಟಿಸ್ಟ್ ಏನು ತಪ್ಪು ಮಾಡಿದ್ವಿ? ನಾವು ದುಡ್ದಿದ್ದು ಯಾರಿಗೋಸ್ಕರ? ಹಗಲು ರಾತ್ರಿ ಕಷ್ಟಪಟ್ಟು ಅಡ್ಜಸ್ಟ್ ಆಗಿ ಕೋಆಪರೇಟ್ ಮಾಡಿಕೊಂಡು ಏನೇ ಪ್ರಾಬ್ಲಮ್ ಇದ್ರೂ ನಾವು ಅವ್ರಿಗೋಸ್ಕರ, ನಮಗೋಸ್ಕರ, ನಮ್ಮ ಶೋ, ನಮ್ಮ ಎಂಟರ್ಟೈನ್ಮೆಂಟ್, ನಮ್ಮ ಕನ್ನಡ ಸೀರಿಯಲ್ ಅದು ಇದು ಅಂತ ಅಂದ್ಬಿಟ್ಟು ನಾವು ಸೆಲ್ಫ್ಲೆಸ್ ಆಗಿ ವರ್ಕ್ ಮಾಡಿದ್ದೀವಿ. ಹಗಲು ರಾತ್ರಿ 1 ಅವರ್ 2 ಅವರ್ ನಿದ್ದೆ ಮಾಡಿಬಿಟ್ಟು. ಹೌದು, ಈ ಪ್ರೊಫೆಷನ್ ಕೆಲವ್ರು ಕೇಳ್ತಾ ಇದ್ದಾರೆ ಕಮೆಂಟಲ್ಲಿ, ನಿಮಗೆ ಯಾರು IT ಕಂಪ್ನಿನ ಬಿಟ್ಟು ಬರಕ್ಕೆ ಹೇಳಿದ್ದು, ನಿಮಗೆ ಯಾರು ಇಲ್ಲಿ ಕೊಡಕ್ಕೆ ಹೇಳಿದ್ದು, ಅವ್ರೇನು ಬಿಟ್ಟು ಬರಕ್ಕೆ ಹೇಳಿದ್ರೆ? ಯಾರು ಬಿಟ್ಟು ಬರಕ್ಕೆ ಹೇಳಿಲ್ಲ ನನಗೆ. ದಿಸ್ ವಾಸ್ ಮೈ ಸೆಲ್ಫ್ ಚಾಯ್ಸ್. ನನ್ನ ವೆಲ್ ಅರ್ನಿಂಗ್ ಪೇಮೆಂಟ್ ಇರೋ ಜಾಬೇ ಇತ್ತು. ಬಟ್ ನನಗೆ ಇದು ಪ್ಯಾಷನ್ ಇದ್ದಿದ್ದು, ನನಗೆ ಆ್ಯಕ್ಟರ್ ಆಗಬೇಕಂತ ಇತ್ತು, ನನಗೆ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಬೆಳಿಬೇಕಂತ ಇದೆ, ನಾನು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಬೇಕು ಅನ್ನೋ ಆಸೆಯಿಂದ ನಾನು ಇಲ್ಲಿ ಬಂದ್ವಿ. ಆದರೆ ನಮ್ಗೆ ಇವಾಗ ಅನ್ಯಾಯ ಆಗ್ತಿದೆ ಅಂತ ನಾನು ವಾಯ್ಸು ಎತ್ತಂಗಿಲ್ವಾ ನಿಮಗೆ? ಕೇಳಂಗೂ ಇಲ್ವಾ? ಇವಾಗ ಯಾರು ಕೊಡಿಸ್ತಾರೆ? 3 ತಿಂಗಳಿಂದ ಪೇಮೆಂಟ್ ನಮಗೆ ಪೆಂಡಿಂಗಲ್ಲಿರೋದು. ದಟ್ ಈಸ್ ವೈ ಆ್ಯಕ್ಚುಲಿ ನಾವು ಮಾತುಕತೆಗೆ ಅಂತ ಬಂದಾಗ ಅವರು ಕೌಂಟರ್ ಅಟ್ಯಾಕ್ ಹೆಂಗಿತ್ತು ಅಂದರೆ, ನೀವು 5 ಜನ ದಬ್ಬಾಳಿಕೆ ಮಾಡಕ್ಕೆ ಬರ್ತಿದ್ದೀರಾ, ರೌಡಿಸಮ್ ಮಾಡಕ್ಕೆ ಬರ್ತಿದ್ದೀರಾ ಅಂತ ಈ ಥರ ತಿರುಗಿಕೊಂಡಾಗ ಆಬ್ವಿಯಸ್ಲಿ ನಮಗೆ ಪೇಷನ್ಸ್ ಲೂಸ್ ಆಗಿ ಎಷ್ಟೊಂದು ಫಾಲ್ಸ್ ಪ್ರಾಮಿಸಸ್, ಪೋಸ್ಟ್ಪೋನ್ಡ್ 5 to 6 ಪೋಸ್ಟ್ಪೋನ್ಡ್ ಡೇಟ್ಸ್ ಆಫ್ ಪೇಮೆಂಟ್, ಆ ಡೇಟಲ್ಲೂ ಪ್ರಾಮಿಸ್ ಡೇಟ್ಸ್ ಎಲ್ಲ ಆಗ್ಲಾರ್ದೆ ಇದ್ದಾಗ ಆಬ್ವಿಯಸ್ಲಿ ಔಟ್ ಆಫ್ ಫ್ರಸ್ಟ್ರೇಷನ್ ಒನ್ ಆಫ್ ದ ಆರ್ಟಿಸ್ಟ್ ಸೆಡ್ ದಟ್ ಓಕೆ ವಿಲ್ ಗೋ ಟು ಕಮಿಷನರ್ ಅಂತ. ಅವ್ರು ಅದೊಂದು ಪಾಯಿಂಟ್ ಇಟ್ಕೊಂಡು 25th ಏಪ್ರಿಲ್ ಮಿಕ್ಕಿದ ಆರ್ಟಿಸ್ಟ್ಗೆಲ್ಲ ಪಾರ್ಷಿಯಲ್ ಪೇಮೆಂಟ್ ಮಾಡಿದ್ದಾರೆ. ನಾವೇನು 5 ಜನ ಹೋಗಿ ಮಾತಾಡಿದ್ವಿ, ನಮಗೆ ಪೇಮೆಂಟೇ ಮಾಡಿಲ್ಲ 1 ರೂಪಾಯಿನೂ. ಇರೋ ಆರ್ಟಿಸ್ಟ್ ಗ್ರೂಪಲ್ಲೇ ಅತಿ ಕಷ್ಟದಲ್ಲಿರೋಳು ನಾನು ಅಂತ ನಾನು ಎಷ್ಟು ಕೇಳ್ಕೊಂಡ್ರು
ಅವ್ರಿಗೆ ಕನ್ಸರ್ನೇ ಇಲ್ಲ. ಅಂಡ್ ಇನ್ ಸ್ಪೈಟ್ ಆಫ್ ದಟ್ ನಾವು ಅವ್ರ ಮೇಲೆ ಇವತ್ತು ಹೋಟೆಲ್ ಹತ್ರ ಹೋಗಿನೂ ಪೊಲೈಟ್ ಆಗಿ ಕೇಳಿದ್ವಿ. ಫಸ್ಟ್ ದೇ ಸ್ಟಾರ್ಟೆಡ್ ವಿಡಿಯೋ ರೆಕಾರ್ಡಿಂಗ್ ಅಂಡ್ ದೇ ಟೋಲ್ಡ್ ದಟ್ ಅಲಿಗೇಷನ್ಸ್ ಹಾಕಿದ್ದಾರೆ ನಮ್ಮ ಮೇಲೆ, ದಟ್ ವಿ ಹ್ಯಾವ್ ಅಟ್ಯಾಕ್ ದೆಮ್ ಆರ್ ಥ್ರೆಟ್ನಿಂಗ್ ದೆಮ್ ಅಂತ. ದಟ್ ವಾಸ್ ಫಾಲ್ಸ್. ಸೊ ದಟ್ ಈಸ್ ವೈ ವಿ ಆರ್ ಆಲ್ಸೋ ಹಿಯರ್. ವಿ ಹ್ಯಾವ್ attended the station. We have also given the counter complaint on them, and I guess I totally trust law. ನನಗೆ ನಂಬಿಕೆ ಇದೆ ಅವ್ರು ನನಗೆ ಜಸ್ಟಿಸ್ ಕೊಡಿಸ್ತಾರೆ ಅಂತ. ಸೊ ದಟ್ ಈಸ್ ವೈ ದೇ ಆರ್ ಟಾಕಿಂಗ್ ಟು ದೆಮ್. ಐ ಆಮ್ ಜಸ್ಟ್ ಹೋಪಿಂಗ್. ಅವ್ರು ಕಂಪ್ಲೇಂಟ್ ಕೊಟ್ಟರು ನಮ್ಮ ಮೇಲೆ, ನಮಗೆ ಥ್ರೆಟನ್ ಮಾಡ್ತಿದ್ದಾರೆ, ಹಿಂಗೆ ಅಂಗಡಿ ಹತ್ರ ಎಲ್ಲ ಬಂದು ಗಲಾಟೆ ಮಾಡ್ತಿದ್ದಾರೆ ಅಂತ. ಫಸ್ಟ್ ಆಫ್ ಆಲ್ ಇಟ್ ವಾಸ್ ನಾಟ್ ಅ ಗಲಾಟಿ, ಇಟ್ ವಾಸ್ ಒನ್ ಚಾಟ್. ಮ್ಯಾಮ್ ಏನಕ್ಕೆ ಹಿಂಗೆ ಮಾಡ್ತಿದ್ದೀರಾ, ಕಾಲ್ಸು ಮೆಸೇಜಸ್ಸು ಎತ್ತುತ್ತಾ ಇಲ್ಲ, ನೀವ್ ಯಾಕೆ ನಾವು ಇರೋ ಕಡೆ ಎಲ್ಲ ಹುಡ್ಕೊಂಡ್ ಬರ್ತಿದ್ದೀರಾ ಅಂತ ದೇರ್ ವಾಸ್ ದೇರ್ ಕ್ವಶನ್. ನೀವು ಕಾಲ್ಸು ಮೆಸೇಜ್ಗೆ ರೆಸ್ಪಾಂಡ್ ಮಾಡಿಬಿಟ್ಟು ಸೋ ಆ್ಯಂಡ್ ಸೋ ಡೇಟ್ ಅಂತ ಹೇಳ್ಬಿಟ್ರೆ ನಮಗೂ ಕ್ಲಾರಿಟಿ ಸಿಕ್ಬಿಡುತ್ತೆ. ಇವಾಗ ನಾವು ಒಂದು 100 ಕಡೆ ನಮ್ದು ಕಮಿಟ್ಮೆಂಟ್ಸ್ ಇರುತ್ತೆ, ಅವ್ರಿಗೂ ಡೇಟ್ಸ್ ಕೊಟ್ಟಿರ್ತೀವಿ. ಇವಾಗ ನಮ್ಗೆ ಇಲ್ಲಿ ಪೇಮೆಂಟ್ ಬಂದ್ರೆ ತಾನೇ ನಾವು ಅಲ್ಲಿ ಏನಾದರೂ ಹೇಳಕ್ಕಾಗೋದು. ಇಲ್ಲಿ ನಾನು 10ನೇ ತಾರೀಕು ಕೊಡ್ತೀನಿ ಅಂದಿರ್ತೀನಿ, ಇವ್ರು ನನಗೆ ಪೇಮೆಂಟ್ ಮಾಡಿಲ್ಲ ಅಂದಾಗ ನಾನು ಕಂಪ್ಲೀಟ್ಲಿ ಇದೊಂದ ಮೇಲೆ ಡಿಪೆಂಡ್ ಆದಾಗ ನಾನು ಎಲ್ಲಿಂದ ತರಬೇಕು. ಸೊ ದಟ್ ಈಸ್ ವೈ ವಿ ವಾಂಟೆಡ್ ಟು ಆಸ್ಕ್ ಫಾರ್ ಅ ಪ್ರಾಪರ್ ಡೇಟ್. ಆದ್ರೆ ಅವ್ರದ್ದು ಕೊಡಕ್ ರೆಡಿ ಇರಲಿಲ್ಲ. ಇದೇ ನನ್ನ ಫಸ್ಟ್ ಸೀರಿಯಲ್. ದಟ್ ಈಸ್ ವೈ ದಿಸ್ ಇಸ್ ಕೇರಿಂಗ್ ಮೀ ಅಲಾಟ್. ನನಗೆ ಎಷ್ಟು ಭಯ ಆಗ್ತಿದೆ ಅಂದ್ರೆ ಇದು ಆಲ್ಮೋಸ್ಟ್ ನಾವೇನು ಇಲ್ಲಿ ರೇಸ್ ಮಾಡ್ತಿದ್ದೀವಿ ವಾಯ್ಸ್ ಅಷ್ಟೇ ಅಲ್ಲ, ಎಲ್ಲ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ಗೂ ಇಲ್ಲಿ ಪ್ರಾಬ್ಲಮ್ ಇದೆ. ಬಟ್ ವಾಯ್ಸ್ ರೇಸ್ ಮಾಡ್ತಿರೋದು ನಾವು ಮಾತ್ರ. ಐ ಡೋಂಟ್ ನೋ ವೈ ದೇ ಆರ್ ನಾಟ್ ರೇಸಿಂಗ್ ದೇರ್ ವಾಯ್ಸ್. ದೇ ಮೈಟ್ ಬಿಲೀವ್ ಅದರ್ ಸಿಸ್ಟಮ್ಸ್, ಬಟ್ ಐ ವಾಂಟ್ ಟು ಬಿಲೀವ್ ದಿಸ್. ಅದಕ್ಕೋಸ್ಕರ ನಾನು ನಿಮಗೆ ಪ್ರೂಫ್ ರಿಟರ್ನ್ ಅಲ್ಲಿ ಇಲ್ಲ ಮೇಲಲ್ಲಿ ಕೊಡಕ್ಕಾಗಿಲ್ಲ ಅಂದ್ರೆ ಐ ಕ್ಯಾನ್ ನಾಟ್ ಕಂಟಿನ್ಯೂ ಶೂಟ್ ಅಂತ ಅಂದಾಗ ಆಬ್ವಿಯಸ್ಲಿ ದೇ ರಿಪ್ಲೇಸ್ಡ್ ಮೀ. ನಿನ್ನೆಯಿಂದ ಐ ಗೆಸ್ ಹೊಸ ಕ್ಯಾರೆಕ್ಟರ್ ರಿಪ್ಲೇಸ್ ಮಾಡ್ಕೊಂಡು ಶೋ ನಡೀತಾ ಇದೆ. ಬಟ್ ಇಲ್ಲಿ ಹಸ್ಕೊಂಡು ಮೋಸ ಹೋಗಿರೋಳು ನಾನು. ಸೊ ದಟ್ ಈಸ್ ವೈ ಐ ವಾಂಟೆಡ್ ಜಸ್ಟಿಸ್. ನಾನು ಹಗಲು ರಾತ್ರಿ ದುಡ್ದಿದ್ದೀನಿ, ನನ್ನ ದುಡ್ಡು ನನಗೆ ಗುರು ನಾವು ದುಡ್ಡು ದುಡಿಯಕ್ಕೆ ಅಂತಾನೆ ಬಂದಿರೋದು, ಇಲ್ಲಿ ಆಕ್ಟ್ ಮಾಡಿ ನಮ್ಮ ನೇಮ್ ಫೇಮ್ ತಗೊಳಕ್ಕಂತಾನೆ ಬಂದಿರೋದು. ನಾನು ನಿನಗೆ ಕೆಲಸ ಮಾಡ್ಕೊಡ್ತೀನಿ, ನೀನು ನನಗೆ ದುಡ್ಡು ಕೊಟ್ರೆ ನಾನು ಏನಕ್ಕೆ ಕಿರಿಕ್ ಮಾಡ್ತೀನಿ. ದರ್ ಇಸ್ ನೋ ವರ್ಡ್ ಆಫ್ ಕಿರಿಕ್. ಯಾ ತುಂಬಾ ಬೇಜಾರಾಗ್ತಿದೆ ನನಗೆ ತುಂಬಾ ಆಸೆ ಇತ್ತು. ನನ್ನ ಕನ್ನಡ ಮೇಲೆ ನನಗೆ ಹೆಮ್ಮೆ, ನನ್ನ ಕನ್ನಡದಲ್ಲಿ ನಾನು ಬೆಳಿಬೇಕು, ಕನ್ನಡ ಆಡಿಯನ್ಸ್ ಚೆನ್ನಾಗಿದ್ದಾರೆ, ರೀಚ್ ಚೆನ್ನಾಗಿದೆ, ಎಲ್ಲ ಬೆಳೆಸ್ತಾರೆ, ಪ್ರತಿಭಾವಂತರಿಗೆ ಇನ್ನೂ ಇಲ್ಲಿ ಅವಕಾಶ ಇದೆ ಅಂತ ಅನ್ಕೊಂಡ್ ಬಂದೆ. ಇವಾಗ ಕೇಳ್ತಾರಲ್ಲ ಕೆಲವರು ಬೇರೆ ಭಾಷೆಗೆ ಹೋಗ್ಬಿಡ್ತಾರೆ ನಮ್ಮ ಕನ್ನಡದವ್ರು ಹಂಗೆ ಹೆಂಗೆ ಅಂತ. ಆಬ್ವಿಯಸ್ಲಿ ಇವಾಗ ಪ್ರಿವಿಲೇಜ್ಡ್ ಎಲ್ಲಿ ತೋರಿಸ್ತಾರೋ, ಎಲ್ಲಿ ಚೆನ್ನಾಗಿ ನೋಡ್ಕೊಂತಾರೋ, ಎಲ್ಲಿ ನಮಗೆ ಮೋಸ ಇರಲ್ವೋ ಅಲ್ಲೇ ಹೋಗಿ ದುಡಿಬೇಕಂತ ಆಬ್ವಿಯಸ್ಲಿ ಒಬ್ಬ ಹ್ಯೂಮನ್ಗೆ ಅನ್ಸುತ್ತೆ. ಇವಾಗ ನನಗೆ ಕನ್ನಡದಲ್ಲಿ ಈ ತರ ಮೋಸ ಆಗ್ತಿದೆ ಅಂತ ಅಂದಾಗ ಯಾರಾದ್ರೂ ವಾಯ್ಸ್ ರೇಸ್ ಮಾಡ್ತಾರಾ? ಇಲ್ಲ, ಸುಮ್ಮನೆ ಕೂತ್ಕೊಂಡು ನೀವು ಕಮೆಂಟ್ ಮಾಡ್ತೀರಾ ಅಷ್ಟೇ. ನಿಮಗೆ ಅದನ್ನ ಬಿಟ್ಟು ಬರಕ್ ಹೇಳಿದ್ವಾ, ಇದನ್ನ ಬಿಟ್ಟು ಬರಕ್ ಹೇಳಿದ್ವಾ, ಕನ್ನಡದ ಬಗ್ಗೆ ಅದನ್ನ ಮಾಡ್ತೀರಾ? ನೋ. ಇವಾಗ ನೀವು ಕನ್ನಡ ಅಂತ ನಿಂತಾಗ ಒಬ್ಬ ಕನ್ನಡದ ಕಲಾವಿದೆಗೆ ಅನ್ಯಾಯ ಆಗ್ತಿದೆ ಅಂದಾಗ ಈವನ್ ಯು ವಿಲ್ ಹ್ಯಾವ್ ಟು ಹ್ಯಾವ್ ಸಮ್ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ನಾವು ಆ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೀವಿ ನಿಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ. ನೀವು ಏನು ನನಗೆ ಕೇಳಿಲ್ಲ ಎಂಟರ್ಟೈನ್ ಮಾಡು ಅಂತ. ಬಟ್ ದಿಸ್ ವಾಸ್ ಮೈ ಪ್ಯಾಷನ್, ಮೈ ಲೈನ್ ಆಫ್ ಗೋಲ್, ಆಂಬಿಷನ್. ನನಗಿದು ಮಾಡಲೇಬೇಕು ಅಂತ ಇತ್ತು, ನಾನು ಬಂದಿದ್ದೀನಿ. ನನಗೆ ಎಷ್ಟೇ ಕಷ್ಟ ಆದ್ರೂ ಇನ್ನೂ ಟ್ರೈ ಮಾಡ್ತೀನಿ. ನನಗೆ ಪ್ರಾಜೆಕ್ಟ್ ಸಿಗ್ಲಿ ಬಿಡ್ಲಿ, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಸಿಕ್ಕರೆ ಒಳ್ಳೇದು, ಐ ವಿಲ್ ಸರ್ವ್ ಮೈ ಥಿಂಗ್. ಇಲ್ಲ ಅಂದ್ರೆ ಐ ವಿಲ್ ಸಿ ವಾಟ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.